ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೆಟೊ ಸಾರನ್ನು ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ತಿಳಿಸಿಕೊಡ್ತೇನೆ. ಹಾಗೂ ನನ್ನ ಪೇಜನ್ನು ಫಾಲೋ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ 4ರಿಂದ 5ರಷ್ಟು ಟೊಮೆಟೊ ತಗೊಂಡು ಇದನ್ನು ನೀರಲ್ಲಿ ಹಾಕಿ ಬೇಯಿಸಬೇಕು. ಈ ಥರ ಇಟ್ಟರೆ ಇದರ ಸ್ಕಿನ್ ಬಿಡ್ತಾ ಬರ್ತದೆ. ಇದು ಈಗ ಕುದಿ ಬರುವಾಗ ಇದನ್ನು ಆಫ್ ಮಾಡಿದರೆ ಈ ಥರ ಸ್ಕಿನ್ ತೆಗಿಬೋದು ನೋಡಿ. ಈಗ ಸ್ಕಿನ್ ಎಲ್ಲ ರಿಮೂವ್ ಮಾಡಿ ಇದನ್ನು ನಾವು ಮಿಕ್ಸಿ ಮಾಡಿ ತರಬೇಕು. ಈಗ ಒಂದು ಬಾಣಲಿಯನ್ನು ಗ್ಯಾಸ್ ಮೇಲೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ 1-2 ಸ್ಪೂನ್ನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ನೀವು ಅದಕ್ಕೆ 1 ಸ್ಪೂನ್ನಷ್ಟು ಸಾಸಿವೆ, 1 ಸ್ಪೂನ್ನಷ್ಟು ಜೀರಿಗೆ ಹಾಗೂ 4ರಿಂದ 5ರಷ್ಟು ಬೆಳ್ಳುಳ್ಳಿ, ಆಮೇಲೆ ಕಟ್ ಮಾಡಿದಂಥ 2 ಕಾಯಿ ಮೆಣಸು, ಮತ್ತು ನೀವು ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಬೇಕಾದರೆ 1 ಈರುಳ್ಳಿ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೇನೆ. ಈರುಳ್ಳಿ ಬೇಕಾದರೂ ಈರುಳ್ಳಿ ಕೂಡ ಆ್ಯಡ್ ಮಾಡ್ಬೋದು. ಇದಕ್ಕೆ ರೆಡಿ ಮಾಡಿದಂಥ ಟೊಮೆಟೊ ಪೇಸ್ಟನ್ನು ಆ್ಯಡ್ ಮಾಡಿ ಇದನ್ನು ಒಂದು ಸಲ ಸೌಟಲ್ಲಿ ತಿರುಗಿ ಒಗ್ಗರಣೆಯನ್ನು ಒಂದು ಸಲ ಫುಲ್ಲು ಮಿಕ್ಸ್ ಮಾಡಿ, ಮತ್ತು ಈಗ ಇದಕ್ಕೆ ನಾವು 1 ಸ್ಪೂನ್ನಷ್ಟು ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಉಪ್ಪು ನೋಡಿ ಹಾಕಿ ಎಷ್ಟು ಬೇಕಂತೇಳಿ ನೀವು. ಮತ್ತು 1 ಸ್ಪೂನ್ನಷ್ಟು ಅರಶಿನ, ಆಮೇಲೆ 1 ಸ್ಪೂನ್ನಷ್ಟು ಮೆಣಸಿನ ಹುಡಿ, ಖಾರದ ಹುಡಿ ಹಾಕಿ, ಆಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ಧನಿಯಾ ಪೌಡರ್ ಹಾಗೂ 1 ಸ್ಪೂನ್ನಷ್ಟು ಸಾಂಬಾರ್ ಪೌಡರ್ ನೋಡಿ ಹಾಕಿ. ನಾನು 1 ಸ್ಪೂನ್ ಹಾಕಿದ್ದೇನೆ. ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀವು ಈಗ ಎಷ್ಟು ನೀರು ಬೇಕು ಅಷ್ಟು ಆ್ಯಡ್ ಮಾಡ್ಬೋದು. ನೀರು 2 ಲೋಟದಷ್ಟು ನೀರು ಆ್ಯಡ್ ಮಾಡಿದ್ದೇನೆ. ನೀವು ಎಷ್ಟು ಬೇಕು ಅಷ್ಟು ನೋಡಿ ಹಾಕಿ. ಟೊಮೆಟೊ ಸಹ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ. ಆನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಒಂದು ಕುದಿ ಬರಲಿಕ್ಕೆ ಮುಚ್ಚಳ ಮುಚ್ಚಿ ಇಡಿ. ಈಗ ನೋಡಿ ನನ್ನ ಟೊಮೆಟೊ ಸಾರು ರೆಡಿ ಆಯಿತು. ಈ ಟೊಮೆಟೊ ಸಾರನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೂಪ್ ಥರ ಕುಡಿಬೋದು, ಆ ಥರ ಚೆನ್ನಾಗಿರುತ್ತೆ ಟೇಸ್ಟು. ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆಗೆ ಸಿಗೋಣ. ಬಾಯ್.